ಈ ಸ್ಲೀವ್ನ ಕಟಿಂಗ್ ಮಾಡಿಕೊಂಡಾಗ ಇದು ಫುಲ್ಲು ನಮಗೆ ಅಗಲ ಸಿಗೋದಿಲ್ಲ. ಆವಾಗ ಪೀಸನ್ನು ಹಚ್ಚಬೇಕಾಗತ್ತೆ. ನೀವು ಈ ಥರ ಯಾವುದೇ ಪೀಸನ್ನು ಬಿಸಾಡಬೇಡಿ, ಇಷ್ಟು ಚಿಕ್ಕ ಪೀಸನ್ನು ಸಾಕಾಗುತ್ತೆ. ಕೆಲವರಿಗೆ ಇಲ್ಲಿ ತೋಳು ಚಿಕ್ಕದಿರುತ್ತೆ, ಇಲ್ಲಿ ಮಾತ್ರನೇ ಸ್ವಲ್ಪ ಅಟ್ಯಾಚ್ ಮಾಡೋದಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಈ ಕ್ರಾಸಾಗಿ ಏನಾದರೂ ಬಟ್ಟೆಗಳು ಇಲ್ಲಿ ಕಟ್ ಮಾಡ್ತೀವಲ್ಲ, ಇಲ್ಲಿ ಕಟ್ ಮಾಡಿರೋಂಥ ಬಟ್ಟೆನೇ ಉಳಿಯುತ್ತೆ, ಅದನ್ನೇ ಅಟ್ಯಾಚ್ ಮಾಡಿ, ಅದರಲ್ಲೇ ನಿಮಗೆ ಸಾಕಾಗುತ್ತೆ. ಇಲ್ಲಿ ತೋಳು ಕಡಿಮೆ ಇರುತ್ತೆ ಮುಂದೆ, ಇಲ್ಲಿ ಮಾತ್ರ ದೊಡ್ಡದಾಗಿರುತ್ತೆ. ಅಂಥವ್ರಿಗೆ ಇಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನೋಡಿ ಇಷ್ಟಾಗಲ ನಿಮಗೆ ಸಿಗುತ್ತೆ. ನೋಡಿ, ಯಾವುದನ್ನು ವೇಸ್ಟ್ ಮಾಡಬೇಡಿ. ಕಟ್ ಮಾಡುವಾಗಲೇ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಸ್ಲೀವ್ನ ಕಟ್ ಮಾಡುವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ನು ಮಾಡಬೇಡಿ. ಹೊಸ್ದಾಗಿ ಟೈಲರಿಂಗ್ ಕಲಿಯೋವಂಥವ್ರು ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೋಬೇಡಿ, ಎಲ್ಲ ಸ್ಟಿಚಿಂಗ್ ಆದಮೇಲೆ ಮಾಡಿ. ಯಾಕೆ ಅಂದರೆ ನೀವಿದು ಒಂದು ಸೈಡು ಫ್ರಂಟು ಒಂದು ಸೈಡ್ ಬ್ಯಾಕ್ ಕೊಡೋವಾಗ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೀವು ಚಟ್ಕ ಹಾಕ್ಕೊಂಡಿದ್ರು ಫ್ರಂಟ್ ಸೈಡ್ಗೆ ಒಂದೊಂದು ಸಾರಿ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗೋದು, ಬಿಚ್ಚೋದು ಅದೇ ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಫಸ್ಟು ಎಲ್ಲ ಅದನ್ನು ಸ್ಟಿಚ್ ಮಾಡಿಕೊಂಡು ಆನಂತರ ಇಟ್ಟು ಕಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅನ್ನೋದು ನಾನು ಆಗಲೇ ವೀಡಿಯೋ ಹಾಕಿದ್ದೀನಿ. ಇವಾಗ ಇದರಲ್ಲೂ ಕೂಡ ನಾನು ಇನ್ನೊಂದು ಸಾರಿ ಈ ವಿಡಿಯೋನ ಹಾಕ್ತೀನಿ. ಈ ರೀತಿ ಈ ಚಿಕ್ಕ ಚಿಕ್ಕ ಪೀಸ್ಗಳ್ನೂ ಕೂಡ ಬಿಸಾಡಬೇಡಿ. ನೋಡಿ, ಇಷ್ಟರಲ್ಲೇ ನಿಮಗೆ ಇಲ್ಲಿ ಮುಗ್ದೋಗಿ ನನಗೆ ಬೇಕಾಗಿರೋದು ಇಷ್ಟೇ. ಇಷ್ಟಾದ್ರೇ ಸಾಕು. ಇಲ್ಲಿಂದ ಇಲ್ಲಿ ಮಾತ್ರನೇ ಸ್ವಲ್ಪ ನನಗೆ ಇನ್ನೂ 1.5 ಇಂಚಷ್ಟು ಬೇಕಾಗುತ್ತೆ. ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಸ್ಟಿಚಿಂಗಿಗೆಲ್ಲ ಬೇಕಾಗುತ್ತೆ. ಹಾಗಾಗಿ ನಾನು ಕಟ್ ಮಾಡಿಲ್ಲ ಹಿಂಗೆ ಕ್ರಾಸಾಗಿ. ಇದೆಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಇನ್ನೊಂದು ಸಾರಿ ಅಳತೆ ತೊಗೊಂಡು ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದೆಲ್ಲ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿದ್ಮೇಲೆ ನಾನು ಫ್ರಂಟ್ ಶೇಪನ್ನ ತೆಗೆಯೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈಸಿಯಾಗಿ ಇನ್ನೊಮ್ಮೆ ವಿಡಿಯೋ ಮಾಡಿ ತಿಳಿಸ್ತೀನಿ.